ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಹುಮನಾಬಾದ್ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದ ಅಧ್ಯಕ್ಷರು. ಹುಮನಾಬಾದ್ ಸರ್ಕಾರಿ ಆಸ್ಪತ್ರೆಯ ಐಸಿಯು ಮತ್ತು ತುರ್ತು ಚಿಕಿತ್ಸಾ ವಿಭಾಗದ ಬಾಗಿಲು ಏಕೆ ಮುಚ್ಚಲಾಗಿದೆ? ಇಲ್ಲಿ ಚಿಕಿತ್ಸಾ ಸೌಲಭ್ಯವಿಲ್ಲ. ತುರ್ತು ರೋಗಿಗಳಿಗೆ ಎಲ್ಲಿ ಚಿಕಿತ್ಸೆ ನೀಡುತ್ತಿದ್ದಾರೆ ಎಂದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ. ನಾಗಲಕ್ಷ್ಮಿ ಆಸ್ಪತ್ರೆಯ ವೈದ್ಯರನ್ನು ಪ್ರಶ್ನಿಸಿದಾಗ ಈ ಘಟನೆ ನಡೆದಿದೆ. ಈ ಕೊಠಡಿ ಮುಚ್ಚಿದ್ದು, ಶುಕ್ರವಾರ ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ತೆರಳಿ ತಪಾಸಣೆ ನಡೆಸಿದಾಗ ವೈದ್ಯರಿಗೆ ತಕ್ಷಣ ಚಿಕಿತ್ಸೆ ಬೇಕಿದ್ದರೆ ಬೀದರ್ ನಗರಕ್ಕೆ ಕಳುಹಿಸುವುದಾಗಿ ತಿಳಿಸಿದರು. ಹುಮನಾಬಾದ್ ನಗರದ ಸ್ಥಳೀಯರು ಅಥವಾ ಸಮೀಪದ ಜನರಿಗೆ ಅನುಕೂಲವಾಗುವಂತೆ ಇಲ್ಲಿ ಐಸಿಯು ಮತ್ತು ತುರ್ತು ಚಿಕಿತ್ಸಾ ವಿಭಾಗವನ್ನು ತೆರೆಯಲಾಗಿದೆ. ನಿಮ್ಮ ನಿರ್ಲಕ್ಷ್ಯದಿಂದ ರೋಗಿಗಳನ್ನು ಬೀದರ್ ನಗರಕ್ಕೆ ಕಳುಹಿಸುವುದು ಹೇಗೆ? ದಾರಿಯಲ್ಲಿ ರೋಗಿಯು ಸತ್ತರೆ ಯಾರು ಹೊಣೆ ಎಂದು ಅವರು ಹೇಳಿದರು. ಘಟಕಕ್ಕೆ ಯಾರಾದ್ರೂ ಹೋಗಿದ್ದಾರಾ? ಆಸ್ಪತ್ರೆಯಲ್ಲಿರುವ ಕುಡಿಯುವ ನೀರಿನ ಟ್ಯಾಂಕರ್ ಸ್ವಚ್ಛವಾಗಿಲ್ಲ. ಈ ಟ್ಯಾಂಕರ್ನಲ್ಲಿ ನೀರಿಗಾಗಿ ಮುಚ್ಚಳವಿಲ್ಲ. ಟ್ಯಾಂಕರ್ ಸುತ್ತಲೂ ಹುಲ್ಲು ಇದೆ. ಅದನ್ನು ಸ್ವಚ್ಛಗೊಳಿಸಬೇಕು ಎಂದು ಅವರು ವಾರ್ಡ್ಗೆ ಭೇಟಿ ನೀಡುವ ಮೊದಲು ಹೇಳಿದರು. ಆಸ್ಪತ್ರೆಯಲ್ಲಿ ರೋಗಿಗಳ ಸಮಸ್ಯೆಗಳನ್ನು ಆಲಿಸಿದ ಅವರು, ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ. ನಾಗಲಕ್ಷ್ಮಿ ಚೌಧರಿ ಭೇಟಿ ನೀಡಿದಾಗ ಆಸ್ಪತ್ರೆ ಸಿಬ್ಬಂದಿ ಡಾ. ಬಸವಂತರಾಯ ಬಿಮಲಖೇಡ, ಡಾ. ಪ್ರವೀಣ ಕಡ್ಲೆ ಮನವಿ ಪತ್ರ ಸಲ್ಲಿಸಿದರು. ಡಾ. ರೋಹಿತ್ ರಘುಜಿ ಮತ್ತಿತರರು ಉಪಸ್ಥಿತರಿದ್ದು, ಎಚ್. ಎಂ. ಉಪ ಗುತ್ತಿಗೆ ನೌಕರರನ್ನು ಕಾಯಂ ಆಗಿ ನೇಮಿಸಬೇಕು. ಕಳೆದ ಹಲವು ವರ್ಷಗಳಿಂದ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿದ್ದೇವೆ ಎಂದು ಮಹಿಳಾ ಅಧ್ಯಕ್ಷೆ ಎದುರು ಅಳಲು ತೋಡಿಕೊಂಡರು. ನೀಡುತ್ತಿರುವ ವೇತನದಿಂದ ಮನೆಯ ಖರ್ಚಿಗೆ ತೊಂದರೆಯಾಗುತ್ತಿದೆ ಎಂದು ಕಮಿಷನ್. ಈ ಸಂದರ್ಭದಲ್ಲಿ ಜಿಲ್ಲಾ ಮಲೇರಿಯಾ ನಿಯಂತ್ರಣಾಧಿಕಾರಿ ಡಾ. ರಾಜಶೇಖರ್ ಪಾಟೀಲ್, ಡಿವೈಎಸ್ಪಿ ನ್ಯಾಮಗೌಡ, ಡಾ. ಬಸವಂತರಾಯ ಬಿಮಲಖೇಡ, ಡಾ. ಪ್ರವೀಣ ಕಡ್ಲೆ, ಡಾ. ರೋಹಿತ್ ರಘುಜಿ ಇತರರು ಇದ್ದರು. ಡೇ ಆಫ್ ಅಂತಂದ್ರೆ ಏನು ಜವಾಬ್ದಾರಿ ಇಲ್ಲ. ಏನಾದ್ರು ಎಮರ್ಜೆನ್ಸಿ ಇದ್ರೆ ಹೋಗ್ಲಿ. ಮತ್ತೆ ನಿಮಗೇನು ಗೊತ್ತಿಲ್ಲ, ಮತ್ತೆ ಯಾರು ನಾವೇನು ಸುಮ್ಮನೆ ಬರ್ತೀವಿ? ನಮಗೂ ಟೈಮ್ ಇಲ್ವಾ? ನಾವು ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಿ ನಮ್ಮ ಕೆಲಸಕ್ಕೆ, ಹಾಗೆ ಅವರು ಕೊಡ್ಬೇಕಲ್ಲ. ಅವಶ್ಯಕತೆ ಏನಿದೆ ಡೇ ಆಫ್ ಹೋಗೋದು? ಬರ್ತೀವಿ ಅಂದಾಗ ದೇ ಶುಡ್ ಬಿ ಹಿಯರ್. ಯು ಆಲ್ ಡೋಂಟ್ ನೋ ಎನಿಥಿಂಗ್ ಟು ಆನ್ಸರ್. ನಿಮಗೇನು ಗೊತ್ತೇ ಇಲ್ಲ, ಹಾಗಂದ್ರೆ ಹೇಗಾಗುತ್ತೆ ಅಲ್ವಾ? ಎಮರ್ಜೆನ್ಸಿ ಆಪರೇಷನ್ ಥಿಯೇಟರ್ಸ್ಗೆಲ್ಲ ಯು ಆಲ್ ಎವ್ರಿಥಿಂಗ್, ಪ್ರತಿಯೊಂದು ಇದೆ. ಏನಿಲ್ಲ, ಎವ್ರಿಥಿಂಗ್ ಇಸ್ ದೇರ್. ಸೊ ನಿಮಗೆಲ್ಲ ಅವಾರ್ಡ್ಸ್ ಎಲ್ಲ ಬರುತ್ತಲ್ಲ, ಆ ಥರದಕ್ಕೆ ಏನಕ್ಕಾದ್ರೂ ಅಪ್ಲೈ ಮಾಡಿದ್ದೀರಾ? ಸರ್ಟಿಫಿಕೇಶನ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಡಾಕ್ಟರ್ಸ್ ಹಿಯರ್. ಖುಷಿ ಆಯಿತು. ನಾನು ಜಿಮ್ಸ್ಗೆ ಹೋದಾಗೂ ಅಷ್ಟೇ ಡಾಕ್ಟರ್ಗಳ ಮೇಲೆ ಪೇಷಂಟ್ ಯಾರು ಕಂಪ್ಲೇಂಟ್ ಮಾಡಲಿಲ್ಲ. ಅದು ನನಗೆ ಖುಷಿಯಾಗಿತ್ತು. ನೀವು ಕೆಲವೊಂದು ಆಸ್ಪತ್ರೆಗಳು ವಿಸಿಟ್ ಮಾಡಿದಾಗ ದುಡ್ಡು ತಗೋಬೇಕಾಗ್ತದೆ. ಪ್ರತಿಯೊಂದು ಆ ಥರದ್ದೆಲ್ಲ ಇಲ್ಲ ಅಲ್ಲ. ಯಾಕೆಂದರೆ ಯಾವ ಪೇಷಂಟ್ ಹೇಳಲಿಲ್ಲ, ಅದಕ್ಕೋಸ್ಕರ ಇಲ್ಲ. ಯಾಕೆಂದರೆ ನಾನು ಅದು ಒಂದು ಗುಲ್ಬರ್ಗದಲ್ಲಿ ಎಲ್ಲ ಡಾಕ್ಟರ್ಸ್ ಮೇಲೆ ಪೇಷಂಟ್ ಹೇಳಿದ್ದು ಎಷ್ಟು ಹೆಮ್ಮೆಯಿಂದ, ಮೇಡಮ್ ನಮಗೆ ಯಾರು ರೊಕ್ಕ ಗಿಕ್ಕ ಬೇಡಲ್ಲ, ಆಮೇಲೆ ಡಾಕ್ಟರ್ ಎಲ್ಲರೂ ಚಲೋ ಅದ. ಬಟ್ ಅಲ್ಲಿ ತ್ರಾಸಿರೋದೆ ಕುಡಿಯೋ ನೀರಿಗೆ. ಬಾಣಂತಿ ಅಂದಮೇಲೆ ನೀರಿಲ್ಲದೆ ಇದ್ರೆ ಹೆಂಗಿರ್ತದೆ? ಬ್ಲೀಡಿಂಗ್ ಆಗ್ತಿರ್ತದೆ, ವಾಶ್ರೂಮ್ಗೆ ಹೋಗ್ಬೇಕಾಗ್ತದೆ. ಸೊ ಅಂಥವೇನು ನಿಮ್ಮ ಹತ್ರ ಆಗಬಾರ್ದು, ಅದೇ ಇಂಪಾರ್ಟೆಂಟ್. ನೀವೆಲ್ಲ ಒಳ್ಳೆ ಮನಸ್ಸಿಂದ ಮಾಡ್ತಾ ಇದ್ದೀರಾ. ನಿಮಗೂ ಎಲ್ಲ ಸಿಗಲಿ, ಆ ಟೈಮಿಗೆ ಸರ್ಕಾರದಿಂದ ಎಲ್ಲ ಸಿಗಲಿ ಅಂತ ಹಾರೈಸ್ತೇನೆ, ಆಶಿಸ್ತೇನೆ. ಆ್ಯಂಡ್ ಡೆಫಿನೆಟ್ಲಿ ಯು ಬೋತ್ ಕ್ಯಾನ್ ಡೆಫಿನೆಟ್ಲಿ ರೈಟ್ ಟು ಮೀ. ಐ ಕ್ಯಾನ್ ಫೈಟ್ ಫಾರ್ ಯು ಬೋತ್ ಸಿನ್ಸ್ ಐ ಆಮ್ ಅ ವುಮೆನ್ ಕಮಿಷನ್ ಚೇರ್ಪರ್ಸನ್. ಹೌದಪ್ಪ, ನೀವು ಬೀದರ್ ಕಳಿಸೋ ತನ ಜೀವ ಉಳಿಬೇಕಲ್ಲ. ಬಟ್ ಹೆಂಗ್ ಮ್ಯಾನೇಜ್ ಮಾಡ್ತೀರಾ? ಐಸಿಯು ರಿಕ್ವೈರ್ಮೆಂಟ್ ಏನಾದ್ರೆ ಕೆಳಗಡೆ ರಿಕ್ವೈರ್ಮೆಂಟ್ ಅದು ಬಿಡಿ. ನೀವು ಯಾವುದ್ರಲ್ಲ ಕಳಿಸಿ, ಬಲ್ಕಲ್ಲ ಕಳಿಸಿ, ಯಾಕೆ ನೀವು ಇಂಡೆಂಟು ಕರೆಕ್ಟಾಗಿ ಫುಲ್ಫಿಲ್ ಮಾಡ್ತಾ ಇಲ್ಲ? ಬರೀರಿ ನನಗೆಲ್ಲ. ನಾನು ವರದಿ ಕೊಡ್ಬೇಕಾದ್ರೆ ಬೇಕಲ್ಲಪ್ಪ ಅದು. ಬರುತ್ತಮ್ಮ, ಏನು ತೊಂದರೆ ಆಗ್ತಿದ್ಯೋ? ಯಾಕಪ್ಪ DHO ಅಂಡರ್ ಇದೆ, ನೀವು ಟೆಂಡರ್ ಮಾಡ್ತಾ ಇಲ್ಲ, ಯಾಕೆ? ಜಿಲ್ಲೆ